ನಾವೆಷ್ಟೇ ಕಷ್ಟಪಟ್ಟು ಸುಖದಲ್ಲಿ ಸಾಕಿದ್ರು ಕೂಡ ಒಂದಲ್ಲ ಒಂದಿನ ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ್ದು ಧರ್ಮ. ಈಗಲೂ ಅವಳು ಗಂಡನೇ ಹುಡ್ಕೊಂಡು ಹೋಗಿದ್ದಾಳೆ ಅಂತ ಅನ್ಕೋ, ಸಮುಗದ ಮೇಲೆ ಅವಳನ್ನ ಕರ್ಕೊಂಡು ವಾಪಸ್ ಬರ್ತಾನೆ. ನೀನೇನೋ ವಾಪಸ್ಸೇ ಬರಲ್ಲ ಅನ್ನೋ ಥರ ಆಡ್ತಾ ಇದೆಯಾ? ಹೀರೋ ನೋಡ್ದ್ಯಾ, ನಿನಗೆ ನಿನ್ನ ಮಗಳಿಗೆ ಏನು ಆಗಬಾರ್ದು ಅಂತ ಕಾಳಜಿ, ಶ್ರಾವಣಿಗೆ ಸುಬ್ಬುಗೇನು ಆಗಬಾರ್ದು ಅಂತ ಕಾಳಜಿ. ಇದೇ ಕಾಳಜಿ ಪ್ರೀತಿಯಿಂದ ಶ್ರಾವಣಿ ಅಲ್ಲಿ ಹೋಗಿದ್ದಾಳೆ ಅಂತ ಅನ್ಕೋ, ಇಷ್ಟೊತ್ತಿಗಾಗಲೇ ಅವಳು ಅಲ್ಲಿಗೆ ಸೇರಿರ್ತಾಳೆ. ಅವಳೇ ಫೋನ್ ಮಾಡ್ತಾಳೆ, ನೀನು ಊಟ ಮಾಡು ಬಾ ಬಾ. ಸಂಗಮ್ಮ, ಏನಾದ್ರೂ ಮಾಡಿ ಆ ಯಜಮಾನ್ ಹತ್ರ ಇರೋ ಬಂದೂಕನ್ನ ಕಿತ್ಕೊಂಡು ನಾನು ಅದರೊಳಗಡೆ ಇರೋ ಎಲ್ಲ ಬುಲೆಟ್ಗಳನ್ನು ತೆಗೆದು 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 ಎಸ್ತು ಬಿಡಬೇಕು ಅಂತಿದ್ದೀನಿ. ಆದರೆ ಏನು ಮಾಡಲಿ, ಈ ರಾಜಪ್ಪ ಇಲ್ಲೋದ? ರಾಜಪ್ಪ ಇಲ್ಲೋದ? ರಾಜುಟಿ ಈ ನಿನ್ ಸುಂದರವಾದ ಕಣ್ಗಳು ನನ್ನನ್ನು ತಾನೇ ಹುಡುಕ್ತಾ ಇದ್ದಿತ್ತು. ನಿನ್ ಕಣ್ಣಲ್ಲಿ ನೀರು ಅಳ್ತಾ ಇದೀಯಾ? ಯಾಕೆ? ಏನಾಯ್ತು? ಯಾರೇನಂದ್ರು? ಏನಾಯ್ತು ಹೇಳು ಪುಟಿ. ನನಗೆ ಇವತ್ತು ಮಧ್ಯಾಹ್ನ ಮಲಗಿದ್ದೆ, ಕನಸು ಬಿತ್ತು. ಕನಸಲ್ಲಿ ಒಂದು ಸತ್ಯ ಗೊತ್ತಾಯ್ತು. ನಿಜ ದರ್ಶನನ? ಏನದು? 7 ಜನ್ಮದಿಂದನೂ ನಾವಿಬ್ರು ಒಟ್ಟಿಗೆ ಇರ್ತೀವಿ, ಆದ್ರೆ ಮದುವೆನೇ ಆಗಿಲ್ಲ. ಯಾಕೆ ಅಂತಂದ್ರೆ ಕಥೆ ಇದೆ ಅದಕ್ಕೆ. ಏನ್ ಕತೆ? ನಾನು ಹಿಂದಿನ ಜನ್ಮದಲ್ಲಿ ಮಹಾರಾಜನ ಮಗನಾಗಿದ್ದೆ. ಓ, ಮಗ, ನೀವು ಬಡವರ ಮಗಳಾಗಿದ್ರಿ. ನಾನು ಮಹಾರಾಜನ ಮಗನಾಗಿದ್ರು ಬಡವನ ವೇಷದಲ್ಲಿ ಬಂದು ನಿಮ್ಮನ್ನ ಪ್ರೀತಿ ಮಾಡಿದೆ. ಯಾರಿಗೂ ಗೊತ್ತಾಗ್ಬಾರ್ದು, ಇನ್ನೇನು ನಾವು ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತಿದ್ದಂಗೆ ನಮ್ಮಪ್ಪ ಮಹಾರಾಜನಿಗೆ ಗೊತ್ತಾಗ್ಬಿಡ್ತು. ಅವ್ನು ನಮ್ಮಿಬ್ಬರನ್ನ ಓಡಿಸ್ಕೊಂಡ್ಬಂದು ಕಲ್ಲು ತಗೊಂಡು ಕಲ್ಲಲ್ಲೆಲ್ಲ ಹೊಡೆದು ನಮ್ಮಿಬ್ಬರನ್ನ ಸಾಯಿಸ್ಬಿಟ್ಟ. ಅಯ್ಯೋ, ಇದೆಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ಯಾವ ಕಾಲದಲ್ಲೂ ಪ್ರೇಮಿಗಳನ್ನು ಒಂದಾಗೋದಕ್ಕೆ ಯಾರು ಬಿಡದೇ ಇಲ್ಲ. ಈ ಜನ್ಮದಲ್ಲಿ ಹಾಗಾಗಬಾರ್ದು, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಇಲ್ಲ ಪುಟ್ಟಿ, ನಾವಿಬ್ರು ಒಂದಾಗ್ಲೇಬೇಕು ಪುಟ್ಟಿ. ಸಾಧ್ಯ ಇಲ್ಲ. ಯಾಕೆ? ನಮ್ಮ ತಂದೆ ಪುನರ್ಜನ್ಮ ತಾಳಿದ್ದಾರೆ. ಎಲ್ಲಿ? ಯಾರು? ಇದೆ ಈ ಮನೆಯಲ್ಲೇ ನಿಮ್ಮ ಯಜಮಾನ್ರು. ಯಾವಾಗ್ಲೂ ನನ್ನ ಕಡೆ ಗನ್ ಇಟ್ಕೊಂಡು ಸಾಯಿಸ್ತೀನಿ ಅಂತಿರ್ತಾರೆ. ನಾನು ಹೇಗೆ ಬದುಕ್ತೀನಿ? ನಾನು ಬದುಕಲ್ಲ. ನಾನು ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ಗಂಗಾ ಆಗಿತ್ತು. ಈ ಜನ್ಮದಲ್ಲಿ ಗನ್ನಿಗೆ ಹೆದರ್ಕೊಳ್ಳೋ ಗಂಗಾ ಆಗ್ಬಿಟ್ಟಿದ್ದೀನಿ. ಗನ್ನಂ ಸ್ಟಾರ್ ಗಂಗಾ ಆಗ್ಬಿಟ್ಟಿದ್ದೀನಿ. ನಾನು ನಿಮಗೆ ಸಿಗಲ್ಲ, ನಾನು ನಿನಗೆ ಸಿಗಲ್ಲ. ಗಂಗಾ ಎಲ್ಲಿ? ನನ್ನ ಪುನರ್ಜನ್ಮ ಎಲ್ಲಿ? ನನ್ನ ಗಂಗಾ ಗನ್ಗೆ ಯಾಕೆ ಹೆದರ್ಬೇಕು? ಇಲ್ಲ, ನನ್ನ ಗಂಗಾ ನನಗೆ ಸಿಗ್ಲೇಬೇಕು. ಗಂಗಾ ನಾನು ನಿನ್ನನ್ನು ಬಿಡಲ್ಲ. ಗಂಗಾ! ಸಿಸ್ಟರ್, ಡಾಕ್ಟ್ರು ನಿಮಗೆ ಅಂಜಲಿ ಅಮ್ಮವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಸಕ್ಕೆ ಹೇಳಿದ್ರಲ್ವಾ? ನೀವು ನೋಡಿದ್ರೆ ಇಷ್ಟು ಬೇಗ ಬರ್ತಾ ಇದ್ದೀರಾ? ಮುತ್ತಣ್ಣ, ಅವ್ರ ಗಂಡನೇ ಬಂದಿದಾರಲ್ಲ, ಅವ್ರಿಗೆ ಡ್ರೆಸ್ಸಿಂಗ್ ಮಾಡ್ಸಕ್ಕೆ ಹೇಳಿದ್ದೀನಿ. ಅವ್ರು ನೋಡ್ಕೋತಾರೆ ಬಿಡಿ. ನನಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಸಿಸ್ಟರ್, ಇವನು ಅಂಜಲಿ ಅಮ್ಮವ್ರು ಡ್ರೆಸ್ ಚೇಂಜ್ ಮಾಡಿಸಿದಾರ? ಇಲ್ಲ, ಇದು ನಡಿಬಾರ್ದು. ಈಗಲೇ ತಡಿಬೇಕು. ಬಾಗಿಲು ತೆಗೀರಿ. ಇದನ್ನು ನಾನು ಸುಮ್ಮನೆ ಇರಲ್ಲ. ಇದೇನಿದು? ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಮತ್ತೆ ಬಂದಿದ್ದೀರಾ? ಸಾರಿ ಮುತ್ತಣ್ಣ, ಅಂಜಲಿ ಅಮ್ಮವ್ರಿಗೆ ಡಾಕ್ಟ್ರು ಒಂದು ಇಂಜೆಕ್ಷನ್ ಕೊಡೋಕೆ ಹೇಳಿದ್ರು, ಮರ್ತ್ಬಿಟ್ಟಿದ್ದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ಅವನು ಒಳಗಡೆ ಇದ್ದಾನೆ. ಬಾಗಿಲು ತೆಗೆಸ್ರಿ.
ಅವನು ಅಂಜಲಿ ಅಮ್ಮವ್ರಿಗೆ ಡ್ರೆಸ್ ಚೇಂಜ್ ಮಾಡಬಾರ್ದು. ಚೀಚಿ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡತಿ ರೂಮಲ್ಲಿ ಇದ್ದಾರೆ. ಗಂಡ ಹೆಂಡತಿ ಡ್ರೆಸ್ ಚೇಂಜ್ ಮಾಡುವಾಗ ನೀವ್ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಇಲ್ಲಿ ಏನು ನಡೀತಾ ಇದೆ? ನಡಿಬಾರ್ದು ನಡೀತಾ ಇದೆ. ಏನಾಗಿದೆ ಇವ್ರಿಗೆ? ಯಾಕೆ ಈ ತರ ಆಡ್ತಾ ಇದ್ದಾರೆ? ಡ್ರೆಸ್ ಚೇಂಜ್ ಮಾಡಿಸಿದ್ರಾ ಸರ್? ಓ, ಡ್ರೆಸ್ ಚೇಂಜ್ ಆಗಿದೆ. ಇದೇನಿದೆ ಸರ್ ಕೈಯಲ್ಲಿ ಕರ್ಚಿಫು? ಹೆಂಡತಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಯಾರಾದರೂ ಕರ್ಚಿಫ್ ಕಟ್ಕೊಂಡು ಚೇಂಜ್ ಮಾಡ್ತಾರಾ ಸರ್? ಏನೋ ನೀವು ತುಂಬ ವಿಚಿತ್ರವಾಗಿದ್ದೀರಾ ಸರ್. ನೀವು ಮತ್ತೆ ಬರ್ತೀರಾ ಅಂತ ಗೊತ್ತೇ ಇಲ್ಲ ನನಗೆ. ಅದು ಒಂದು ಇಂಜೆಕ್ಷನ್ ಕೊಡಬೇಕಾಗಿತ್ತು, ಮರ್ತೋಗಿದ್ದೆ, ಅದಕ್ಕೆ ಬಂದೆ ಸರ್. ಸರಿ ಆಯಿತು, ಕೊಡಿ. ಏನು ನಿಮ್ಮ ಮನೇಲಿ ಎಲ್ಲ ಒಂದೊಂಥರ ವಿಚಿತ್ರವಾಗಿ ಆಡ್ತಾರೆ. ಆ ಮುತ್ತಣ್ಣ ನೋಡಿದ್ರೆ ಒಂಥರ ಆಡ್ತಾನೆ, ಈ ವಯ್ಯ ನೋಡಿದ್ರೆ ಇನ್ನೊಂದು ಥರ ಆಡ್ತಾನೆ. ನಮ್ಗೆ ಯಾಕೆ ದೊಡ್ಡವ್ರ ಮನೆ ವಿಚಾರ? ನಾನು ಇಷ್ಟು ದಿವಸ ಸುಮ್ಮನಿದ್ದಕ್ಕೆ ಇವನು ಇಷ್ಟು ಮುಂದುವರೆದಾನೆ. ನಾಳೆ ಸಹ ಅಂಜಲಿ ಅಮ್ಮವ್ರ ಜೊತೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಲ್ಲ, ಇವನ್ನ ಕೊಂದಾದರೂ ಸರಿ ನಾನು ಅಂಜಲಿ ಅಮ್ಮವ್ರನ್ನ ಕಾಪಾಡ್ಕೋಬೇಕು. ನೀನು ಬರೀ ದುಡ್ಡಿನ ಆಸೆಗೆ ಇಲ್ಲಿ ಬಂದಿದ್ದೆ ಅನ್ಕೊಂಡಿದ್ದೆ, ಆದರೆ ನೀನು ಛೇ, ಹೇಳಕ್ಕೂ ಅಸಹ್ಯ ಆಗತ್ತೆ. ಮನುಷ್ಯನೇ ಅಲ್ಲ ನೀನು. ಹೌದು, ನಾನು ಮನುಷ್ಯ ಅಲ್ಲ. ನಾನಿರೋದೇ ಹೀಗೆ. ನಾನು ತುಂಬ ಕೆಟ್ಟವನು. ಅದಕ್ಕೇನೀಗ? ಓ, ನಿಮ್ಮ ತಲೆವರೆಗಿರೋ ವಿಷಯ ಎಲ್ಲ ಹೇಳ್ತೀಯಾ? ಹೇಳ್ಕೊ ಹೋಗು. ಸಿಸ್ಟರ್, ಅಂಜಲಿ ಅಮ್ಮವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಯಾರೂ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ನಾನು ನಾಳೆ ಬಂದು ಚೆಕ್ ಮಾಡ್ತೀನಿ. ಸಿಸ್ಟರ್, ಅದು ಅಂಜಲಿ ಅಮ್ಮವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿದ್ದು ಅವ್ರ ಗಂಡನೇ ಮಾಡಿಸಿದ್ದಾರೆ. ಅದೇನು ವಿಚಿತ್ರನೋ ಏನೋ, ಗಂಡ ಹೆಂಡತಿಗೆ ಡ್ರೆಸ್ಸಿಂಗ್ ಮಾಡಿಸುವಾಗ ಯಾರಾದರೂ ಕಣ್ಣಿಗೆ ಬಟ್ಟೆ ಕಟ್ಕೊಂತಾರಾ? ಏನು ಹೇಳ್ತಾ ಇದ್ದೀರಾ ಸಿಸ್ಟರ್? ಹೌದು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಂಜಲಿ ಅಮ್ಮವ್ರಿಗೆ ಡ್ರೆಸ್ಸಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ದಿರಂಗೆ ಹೋಗ್ಬಿಟ್ರು. ಸರಿ ಸರಿ ಮುತ್ತಣ್ಣ, ನನಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ನಾನು ಅನ್ಕೊಂಡಂಗೆ ಇವ್ನು ಕೆಟ್ಟವನಲ್ಲ. ಕೆಟ್ಟವನಾಗಿದ್ದರೆ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಕೊಳ್ತಿದ್ದ? ನಾನು ಇವನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಸುಬ್ಬು ಮಾಮ, ಯಾಕೆ ಬೇಜಾರಲ್ಲಿದ್ದೀರಾ?